ನಮಸ್ಕಾರ ನ್ಯೂಸ್ ಎಟ್ 1 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೋದಿ ಸರ್ಕಾರದಿಂದ ಐತಿಹಾಸಿಕ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಲೋಕ ಚುನಾವಣೆ ಹೊತ್ತಿನಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಲೋಕಪಾಲ್ಗೆ ಅಸ್ತು ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಇಲ್ಲಿ ಪ್ರಮುಖವಾಗಿ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ಕೇಂದ್ರ ಸರ್ಕಾರ ಈಗ ಮಹತ್ವದ ಒಂದು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಲೋಕಪಾಲ್ಗೆ ಅಸ್ತು ಅಂತ ಹೇಳಿದೆ ಕೇಂದ್ರ ಸರ್ಕಾರ. ಮೋದಿ ಸರ್ಕಾರದಿಂದ ಈ ರೀತಿಯಾದಂತ ಒಂದು ಐತಿಹಾಸಿಕ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ನಾಳೆ ಅಧಿಕೃತವಾಗಿ ಘೋಷಣೆಯನ್ನ ಕೂಡ ಮಾಡಲಿದೆ ಕೇಂದ್ರ ಸರ್ಕಾರ. ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ನೇತೃತ್ವದಲ್ಲಿ ಈ ಒಂದು ಲೋಕಪಾಲನ್ನ ಮಾಡಲಾಗ್ತಾ ಇದೆ. 4 ಸದಸ್ಯರ ನೇತೃತ್ವದಲ್ಲಿ ಲೋಕಪಾಲನ್ನ ಮಾಡಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಐತಿಹಾಸಿಕ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ಅಣ್ಣಾ ಹಜಾರೆ ಹೋರಾಟಕ್ಕೆ ಕೊನೆಗೂ ಸಿಗ್ತಾ ಇದೆ ಜಯ. ಮಾರ್ಚ್ 23ರಿಂದ ಮತ್ತೆ ಸತ್ಯಾಗ್ರಹಕ್ಕೆ ನಿರ್ಧರಿಸಿದ್ರು ಅಣ್ಣಾ ಹಜಾರೆ ಅವರು. ಇಲ್ಲಿ ಪ್ರಮುಖವಾಗಿ ಅಣ್ಣಾ ಹಜಾರೆ ಅವರು ಲೋಕಪಾಲ್ ಬಿಲ್ ಜಾರಿಗೆ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧ ಅಂತ ಹೇಳಿ ಮಾರ್ಚ್ 23ರಿಂದ ಹೋರಾಟವನ್ನ ಆರಂಭಿಸುವುದಾಗಿ ಕೂಡ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರವನ್ನ ಕೈಗೊಂಡಿದೆ. ಮೋದಿ ಸರ್ಕಾರದಿಂದ ಈ ಒಂದು ಐತಿಹಾಸಿಕ ನಿರ್ಧಾರ ಅಂದ್ರೆ ಲೋಕಪಾಲ್ಗೆ ಅಸ್ತು ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ನಾಳೆ ಅಧಿಕೃತವಾಗಿ ಘೋಷಣೆಯನ್ನ ಕೂಡ ಮಾಡಲಿದೆ ಕೇಂದ್ರ ಸರ್ಕಾರ. ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ನೇತೃತ್ವದ ಲೋಕಪಾಲ್ ಸಮಿತಿ ನೇತೃತ್ವದಲ್ಲಿ ಈಗ 4 ಸದಸ್ಯರ ಒಂದು ತಂಡವನ್ನ ಕೂಡ ರಚನೆ ಮಾಡಲಾಗ್ತಾ ಇದೆ. ಲೋಕಪಾಲ್ನಲ್ಲಿ ಮೊದಲ ಲೋಕಪಾಲ್ ಆಗಿ ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ಅವರು ಇಲ್ಲಿ ಅವರ ಹೆಸರನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ನಾಳೆ ಈ ಒಂದು ಐತಿಹಾಸಿಕ ನಿರ್ಧಾರವನ್ನ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಲಿದೆ. ಇದು ಸಾಕಷ್ಟು ವರ್ಷಗಳಿಂದ ಈಗ ಆಲ್ರೆಡಿ ಅಣ್ಣಾ ಹಜಾರೆ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ಕೂತ್ಕೊಂಡಿದ್ರು. ದೇಶದಾದ್ಯಂತ ಒಂದು ದೊಡ್ಡ ಅಲೆಯನ್ನೇ ಎದುರಿಸಿದ್ರು. ಭ್ರಷ್ಟಾಚಾರ ವಿರುದ್ಧದ ನಮ್ಮ ಹೋರಾಟಕ್ಕೆ ಜಯ ಸಿಗಲೇಬೇಕು ಅನ್ನುವ ನಿಟ್ಟಿನಲ್ಲಿ ಅಣ್ಣಾ ಹಜಾರೆ ಅವರು ಒಂದು ದೊಡ್ಡ ಹೋರಾಟವನ್ನೇ ಶುರು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಇಡೀ ದೇಶ ಅವರಿಗೆ ಸಪೋರ್ಟ್ ಅನ್ನ ಕೂಡ ಮಾಡಿತ್ತು. ಆ ಒಂದು ಚಳುವಳಿಯ ರೀತಿಯಲ್ಲಿ ಯಾವ ರೀತಿಯಾಗಿತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಅದು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೂ ಬರೋದಕ್ಕೂ ಮುಂಚೆ. ಈಗ ಮತ್ತೆ ಅಣ್ಣಾ ಹಜಾರೆ ಅವರು ಗುಡುಗಿದ್ರು. ಮಾರ್ಚ್ 23ರಿಂದ ನಾನು ಮತ್ತೆ ಉಪವಾಸವನ್ನ ಕೈಗೊಳ್ತೀನಿ, ಲೋಕಪಾಲ್ ಬಿಲ್ ಜಾರಿಗೆ ಪ್ರಾಣತ್ಯಾಗಕ್ಕೂ ಕೂಡ ಸಿದ್ಧ ಅಂತ ಅಣ್ಣಾ ಹಜಾರೆ ಅವರು ಹೇಳಿದ್ರು. ಆ ಒಂದು ಉಪವಾಸ ಸತ್ಯಾಗ್ರಹಕ್ಕೂ ಮುನ್ನನೇ ಐತಿಹಾಸಿಕ ನಿರ್ಧಾರವನ್ನ ಕೈಗೊಳ್ತಾ ಇದೆ ಕೇಂದ್ರ ಸರ್ಕಾರ. ಏನೋ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ರವಿಕೃಷ್ಣ ರೆಡ್ಡಿ ಅವರು ಸಾಮಾಜಿಕ ಕಾರ್ಯಕರ್ತರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿಕೃಷ್ಣ ರೆಡ್ಡಿ ಅವರೇ. ಸರ್, ನಾಳೆಯಿಂದ ಅಂದ್ರೆ ಅಧಿಕೃತವಾಗಿ ಘೋಷಣೆ ಮಾಡಲಿದೆ ಕೇಂದ್ರ ಸರ್ಕಾರ. ಮೊದಲ ಲೋಕಪಾಲ್ ಆಗಿ ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ಅವರು ನೇಮಕವಾಗ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಏನು ಇದು ತುಂಬಾ ಬೇಸರದ ಸಂಗತಿ. ಅವರ ಹೆಸರು ಘೋಷಣೆ ಆಗ್ತಿರೋದು ಅಥವಾ ಇದು ಆಗ್ತಾ ಇರೋದು. ಇದು 4-5 ವರ್ಷಗಳ ಹಿಂದೆನೆ ಆಗ್ಬೇಕಾಗಿತ್ತು. 5 ವರ್ಷಗಳಿಂದ ಸತತವಾಗಿ ಸರ್ಕಾರ ನರೇಂದ್ರ ಮೋದಿ ಅವರು ಬಹಳ ಒಂದು ರೀತಿಯಲ್ಲಿ ಅವರ ಕೊಟ್ಟ ಆಶ್ವಾಸನೆಗೆ ವಿರುದ್ಧವಾಗಿ ನಡ್ಕೊಂಡು ಈಗ ಕೊನೆ ಸಮಯದಲ್ಲಿ ಈಗ ಮಾಡಿದ್ದಾರೆ. ಅದನ್ನು ಸಹ ಹಲವಾರು ಜನ ಮತ್ತೆ ಹೋರಾಟಗಳನ್ನ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೊಂಡು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟ ಮೇಲೆ ಇವರಿಗೆ ಆಸಕ್ತಿನೇ ಇಲ್ಲ. ನರೇಂದ್ರ ಮೋದಿ ಅವರು ಒಟ್ಟಾರೆ ಸಮಾಜದಲ್ಲಿ ಭ್ರಷ್ಟಾಚಾರಿ ಅಲ್ಲ ನರೇಂದ್ರ ಮೋದಿ ಅವರು ಅಂತ ಒಂದು ಅಭಿಪ್ರಾಯ ಇದೆ. ಅವರ ಬೇರೆಯವರು ಇರಬಹುದು, ನರೇಂದ್ರ ಮೋದಿ ಅವರಲ್ಲ. ಇದು ಯಾವ ರೀತಿಯಲ್ಲಿ ಮನಮೋಹನ್ ಸಿಂಗ್ ಅವರು ಭ್ರಷ್ಟಾಚಾರಿ ಅಲ್ಲ, ಆದ್ರೆ ಅವ್ರ ಜೊತೆಲಿದ್ದವ್ರು ಭ್ರಷ್ಟಾಚಾರಿಗಳು ಅನ್ನೋ ತರದಲ್ಲಿ ಇಲ್ಲೂ ಅಭಿಪ್ರಾಯ ಇದೆ. ಆದ್ರೆ ಅದಕ್ಕೆ ಪೂರಕವಾಗಿನೇ ನರೇಂದ್ರ ಮೋದಿ ಅವರು ನಡ್ಕೊಂಡು ಬರ್ತಾ ಇದ್ದಾರೆ. ಭ್ರಷ್ಟಾಚಾರವನ್ನ ಇಡೀ ದೇಶದಾದ್ಯಂತ ನಿಲ್ಲಿಸುವಂತಹ ನಿಟ್ಟಿನಲ್ಲಿ, ಲಂಚವನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಲೋಕಾಯುಕ್ತಗಳು ಇರ್ಬೇಕಾಗಿತ್ತು. ಬಂದ ತಕ್ಷಣವೇ ಅವರು 2-3 ತಿಂಗಳಲ್ಲೇ ಲೋಕಪಾಲರನ್ನ ನೇಮಿಸಿದ್ರೆ ಹೌದು ಅವರು ಒಂದು ವ್ಯವಸ್ಥಿತವಾಗಿ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ಬಹುದು. ನಾನೊಬ್ಬ ಭ್ರಷ್ಟಾಚಾರಿ ಅಲ್ಲ, ಆದ್ರೆ ಮಿಕ್ಕ ಭ್ರಷ್ಟಾಚಾರ ನಡೀಲಿ ಅನ್ನೋ ತರಕ್ಕಿದ್ರೆ ಅದು ಸರಿಯಲ್ಲ. ಹಾಗಾಗಿ ಇವತ್ತು ಬಂದಿರೋದು ಇವನ್ನ ನಾಮಕಾವಸ್ಥೆ. ಅದು ನಿಜವಾಗ್ಲೂ ಅದ್ರಲ್ಲಿ ಬಹಳಷ್ಟು ಏನಂತ ದೊಡ್ಡ ವಿಚಾರ ಅಲ್ಲ. ಇದು ಸುಪ್ರೀಂ ಕೋರ್ಟ್ ಪದೇ ಟೀಕೆ ಮಾಡಿ ಇನ್ನೇನ್ ನಾವೇ ಕ್ರಮ ಕೈಗೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಇದು ನರೇಂದ್ರ ಮೋದಿ ಅವರು ಗುಜರಾತ್ ನಲ್ಲೂ ಲೋಕಾಯುಕ್ತರನ್ನ ನೇಮಕ ಮಾಡಿರ್ಲಿಲ್ಲ, ನಿಮಗೆ ಗೊತ್ತಿರ್ಲಿ. ಹಾಗಾಗಿ ಇವತ್ತಿನ ದೊಡ್ಡ ವಿಚಾರ ಅಲ್ಲ, ಇದೇನು ನಾವು ಸಂಭ್ರಮಿಸುವಂತ ವಿಚಾರ ಅಲ್ಲ. ನಾವು ಒಂದು ರೀತಿನಲ್ಲಿ
ತಲೆ ತಗ್ಗಿಸಬೇಕಾದಂತಹ ವಿಚಾರ. ನನಗಂತೂ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಧ್ಯಕ್ಷನಾಗಿ ಈ ಹಂತಕ್ಕೆ ಹೋರಾಟಗಳಾಗಿ ಇಷ್ಟೆಲ್ಲ ಆದ್ಮೇಲೆ ಈಗ ಆಗ್ತಾ ಇದೆಯಾ ಅನ್ನೋದು ನಮ್ಮ ಒಟ್ಟಾರೆ ಸಮಾಜ ಭ್ರಷ್ಟಾಚಾರ ಎಲೆಕ್ಷನ್ ಗಿಮಿಕ್ ಅಂತನಾ? ಗಿಮಿಕ್ಕೆ ಅಲ್ಲ, ಇದು ಗಿಮಿಕ್ ಸಂಬಂಧನೇ ಇಲ್ಲ. ಕೋರ್ಟ್ ನೀವು ಮಾಡ್ಲೇಬೇಕು ಅಂತ ಹೇಳಿದ್ರಿಂದ ಒತ್ತಾಯಕ್ಕೆ ಮಾಡ್ತಾ ಇದಾರೆ ಹೊರತು ಇವ್ರು ಎಲೆಕ್ಷನ್ ಗಿಮಿಕ್ ಆಗಿದ್ದನ್ನ ಇನ್ನು ಮೊದ್ಲೇ ಮಾಡಿದ್ರೆ ಬಳಸ್ಕೋಬಹುದಿತ್ತು. ನೋಡಿ, ನಾವು ಭ್ರಷ್ಟಾಚಾರವನ್ನ ಎಷ್ಟು ವ್ಯವಸ್ಥಿತವಾಗಿ ತಡೀತೀವಿ, ಲೋಕಪಾಲ್ ನೇಮಕ ಮಾಡಿದ್ದೀವಿ, ಯಾರು ಭ್ರಷ್ಟಾಚಾರವನ್ನು ಬೇಕಾದ್ರೂ ಬಯಲಿಗೆ ಎಳಿಬಹುದು. ಕರ್ನಾಟಕದಲ್ಲಿ ಲೋಕಾಯುಕ್ತರು ಇದ್ದಾಗ ಅಲ್ಲಿ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರದ ಹಗರಣಗಳು ಬಯಲಿಗೆ ಬರ್ತಾ ಇದ್ವು, ಅದೇ ತರಕ್ಕೆ ಇಲ್ಲಿ ಯಾರೇ ತಪ್ಪು ಮಾಡ್ಲಿ, ನಾ ಖಾನೆ ದುಂಗ ಅಂತ ನಾವ್ ಹೇಳಿದ್ದೀವಿ. ನಾ ಖಾನೆ ದುಂಗ ಆದ್ರೆ ನಾನಲ್ಲ ಅದನ್ನ ಮಾಡೋಂಥದ್ದು, ಇನ್ನೊಬ್ರು ತಿನ್ಬಾರ್ದು ಅನ್ನೋದನ್ನ ಲೋಕಪಾಲ್ ಮಾಡುತ್ತೆ ಅಂತ ಹೇಳ್ಬೋದಿತ್ತು. ಹಾಗಾಗಿ ಇದು ತುಂಬಾ ಬೇಸರದ ವಿಚಾರ. ನನಗಂತೂ ಇದು ಸಂಭ್ರಮ ಅಂತ ನಾವೇನಾದ್ರು ಅಂದ್ಕೊಂಡ್ರೆ ನಮಗೆ ಏನಂತಾರೆ ಸಾಮಾನ್ಯ ಜ್ಞಾನ ಸ್ವಲ್ಪ ಕೊರತೆ ಇದೆ ಅಂತಂಗಾಗುತ್ತೆ. ಇದು ಮಾರ್ಚ್ 23ರಿಂದ ಅಣ್ಣಾ ಹಜಾರೆ ಅವರು ಕೂಡ ಈಗ ಉಪವಾಸ ಸತ್ಯಾಗ್ರಹವನ್ನ ಕೂರ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಪಾಲ್ ಬಿಲ್ ಜಾರಿಗೆ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧ ಅಂತ ಹೇಳ್ತಾ ಇದ್ರು. ಪದೇ ಪಾಪ ಅಣ್ಣಾ ಹಜಾರೆ ಅವರು ಕಳೆದ 5 ವರ್ಷದಲ್ಲಿ ಈ ವಿಚಾರವಾಗಿ ಬಹಳಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ರು. ಅದು ನಿಮ್ಗೆ ಗೊತ್ತಿರೋ ಹಾಗೆ ಆ ಹೋರಾಟದ ಭ್ರಷ್ಟಾಚಾರದ ವಿರುದ್ಧ ಭಾರತ ಹೋರಾಟದ ಫಲವಾಗಿ ಆಮ್ ಆದ್ಮಿ ಪಾರ್ಟಿ ಹುಟ್ಕೊಳ್ತು, ಮತ್ತೆ ಈಗ ದೆಹಲಿಯಲ್ಲಿ ಅಧಿಕಾರದಲ್ಲೂ ಇದೆ. ಆದ್ರೆ ಅಣ್ಣಾ ಹಜಾರೆ ಅವರು ಮತ್ತೆ ಮಾಡಿದಂತ ಹೋರಾಟಗಳಲ್ಲಿ ಬಹಳಷ್ಟು ಜನ ಅವರ ಹಿಂದೆ ಇದ್ದಂತವ್ರು ಯಾರನ್ನೂ ಬೆಂಬಲಿಸ್ತಿಲ್ಲ. ಆಮ್ ಆದ್ಮಿ ಪಾರ್ಟಿನೂ ಸಹ ಅಣ್ಣಾ ಹಜಾರೆ ಅವರ ಹೋರಾಟದಲ್ಲಿ ಏನು ಸಕ್ರಿಯವಾಗಿ ಪಾಲ್ಗೊಳ್ಳಿಲ್ಲ, ಬೆಂಬಲಿಸ್ತಿಲ್ಲ. ಒಂದು ರೀತಿಯಲ್ಲಿ ಅಣ್ಣಾ ಹಜಾರೆ ಅವರು ಒಂಟಿ ಆಗ್ಬಿಟ್ಟಿದ್ರು. ಆದ್ರೂ ಅವ್ರು ಅದಕ್ಕಾಗಿ ಕೇಳ್ತಾ ಇದ್ರು. ಮೊನ್ನೆ ಅವ್ರೊಂದು 5-6 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದಾಗ ನಾವು ಸಹ ಅವರ ರಾಳೆಗಾಂವ್ ಸ್ಥಿತಿಗೆ ಹೋಗ್ಬರೋಣ ಅಂತ ನಾವು ಸಹ ಅಂದ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ಅವರು ಉಪವಾಸ ಸತ್ಯಾಗ್ರಹವನ್ನ 6 ದಿವಸಕ್ಕೆ ಕೊನೆಗೊಳಿಸಿದ್ರು. ಹಾಗಾಗಿ ಈ ವಿಚಾರದಲ್ಲಿ ಮೊದಲಿಂದಲೂ ಇಲ್ಲಿಯ ತನಕವನ್ನು ಹೋರಾಟ ಮಾಡ್ಕೊಂಡು ಬಂದಿದ್ದು ಅಂದ್ರೆ ಅಣ್ಣಾ ಹಜಾರೆ ಅವರು ಮಾತ್ರ ಅಂತ ನಾವು ಹೇಳ್ಬಹುದು. ಹಾಗಾಗಿ ಇದೇನಾದ್ರೂ ಗೆಲುವಾದ್ರೆ ಅದು ಅಣ್ಣಾ ಹಜಾರೆ ಅವರ ಗೆಲುವು. ಮತ್ತೆ ಇದು ಈಗ ಆಗಿರೋದು ಸಹ ನ್ಯಾಯಾಲಯದ ಮಧ್ಯಪ್ರವೇಶದಿಂದಾಗಿ. ಹೀಗಾಗಿ ಇದರಲ್ಲಿ ನ್ಯಾಯಾಲಯದಲ್ಲಿ ಹೋರಾಡದಂತವ್ರು ಮತ್ತೆ ನ್ಯಾಯಾಲಯ ಕೊಟ್ಟಂತಹ ನ್ಯಾಯಾಲಯವೂ ಸಹ 1-2 ವರ್ಷದಿಂದ ಒದ್ದಾಡ್ತಾ ಇತ್ತು, ಇವು ಮಾಡಿಸೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಇವರು ಸ್ವಲ್ಪ ಹೆಚ್ಚು ಈ ಕಾಂಗ್ರೆಸ್ನವ್ರಿಗೂ ಸಹ ಇದಾಗೋದು ಬೇಕಾಗಿರ್ಲಿಲ್ಲ. ಹಾಗಾಗಿನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾಂತ್ರಿಕ ಕಾರಣಗಳನ್ನ ಒಡ್ಡಿ ಆ ಮೀಟಿಂಗ್ಗೂ ಹೋಗ್ತಾ ಇರ್ಲಿಲ್ಲ. ದುರಹಂಕಾರ, ಈ ಕಡೆ ಕಾಂಗ್ರೆಸ್ ಸಣ್ಣತನ, ಇವೆರಡೂ ಸೇರಿ ಈ ಲೋಕಪಾಲ್ ಇಲ್ಲಿ ತನಕ ನೇಮಕ ಆಗದ ತನಕ ಮಾಡ್ಕೊಂಡಿತ್ತು. ಈಗ ಏನಾದ್ರು ಇದು ಗೆಲುವು ಅನ್ನೋದಾದ್ರೆ ಅಣ್ಣಾ ಹಜಾರೆ ಅವರ ಮತ್ತು ನ್ಯಾಯಾಲಯದ ಗೆಲುವೆ ಹೊರತು.